ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆರಿ ಗುಡ್ ಮಾರ್ನಿಂಗ್, ನಮಸ್ತೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ನನ್ನ ಚಾನಲಲ್ಲಿ ಒಂದು ಸ್ಪೆಷಲ್ ಐಟಮ್ ತಂದಿದ್ದೀನಿ. ಒಬ್ವಿಯಸ್ಲಿ ಇದು ಕೆಲವೊಬ್ರಿಗೆ ಇಷ್ಟ ಇಲ್ಲ. ಬಟ್ ಆದರೆ ಇದ್ರದ್ದು ಬೆನಿಫಿಟ್ ತಿಳಿಸ್ಕೊಂಡ್ರೆ ನೀವೇ ಶಾಕ್ ಆಗ್ತೀರಾ. ಏನಿಲ್ಲ ರೀ, ಉಪ್ಪಿಟ್ಟು ಅಂತಾರೆ, ಉಪ್ಪಿಟ್ಟು. ಸೊ ಲೆಟ್ ಗೆಟ್ ಸ್ಟಾರ್ಟ್ ಫಾರ್ ದ ಉಪ್ಪಿಟ್ಟು ಆ್ಯಂಡ್ ವಿತ್ ಬೆನಿಫಿಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಉಪ್ಪಿಟ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿವೇಪಾಕು, ಸೋಜಿ ರವೆ, ಚನಾ ದಾಲ್, ಉರಿದ ದಾಲ್, ಘೀ ಮತ್ತು ಆಯಿಲ್ ಮತ್ತು ಸಾಸಿವೆ. ಈಗ ಒಂದು ಬಾಣಲಿಗೆ ಬೇಕಾಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ, 1 ಸ್ಪೂನ್ ಸಾಸಿವೆ ಚಟಪಟ ಅಂದಮೇಲೆ ಚನಾ ದಾಲ್ 1 ಸ್ಪೂನು, ಉರಿದ ದಾಲ್ 1 ಸ್ಪೂನ್ ಹಾಕಿ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಒಂದು 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಚಾಪ್ ಮಾಡಿರೋದು. ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಒಂದು ಹಿಡಿ ತುಂಬ ಕರಿಬೇವು ಹಾಕ್ಕೊಳ್ಳಿ. ಈ ಕರಿಬೇವು ಹೇರ್ ಫಾಲ್ ರಿಡ್ಯೂಸ್ ಮಾಡುತ್ತೆ ಮತ್ತು ಕಣ್ಣಿಗೂ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿ. ಈಗ ಈ ಸ್ಟೇಜಲ್ಲಿ ಬೀನ್ಸ್ ಹಾಕ್ಕೋಬೇಕು. ಚಾಪ್ ಬೀನ್ಸ್ 1 ಕಪ್ ಸಾಕು. ನೀವು ಯಾವುದೇ ತರಕಾರಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ನಾನು ಈಗ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ನಾನು ಇದರದ್ದು ಬೆನಿಫಿಟ್ಸ್ ಹೇಳ್ತೀನಿ ಅಂತ ಅಂದೆಲ್ಲ, ಅದನ್ನು ಹೇಳ್ತೀನಿ, ತಿಳ್ಕೊಳ್ಳಿ. ಇದು ಕಿಡ್ನಿಗೆ ತುಂಬ ಒಳ್ಳೆಯದು, ಮತ್ತು ಶುಗರ್ ಪೇಷಂಟ್ಗೆ ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ನ ಕ್ಯೂರ್ ಮಾಡುತ್ತೆ. ತುಂಬ ಒಳ್ಳೆಯದು. ಇದರಲ್ಲಿ ಬೇಕಾದಷ್ಟು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ. ಹಾಗೆ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಬಿಡಿ. ಈ ಸ್ಟೇಜಲ್ಲಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಒಂದು 3 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ. ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಉಪ್ಪಿಟ್ಟಿಂದ. ಇದರಲ್ಲಿ ನಾವು ವೆಜಿಟೇಬಲ್ಸ್ ಆ್ಯಡ್ ಮಾಡೋದ್ರಿಂದ ಇದರಲ್ಲಿ ವೆಜಿಟೇಬಲ್ಸ್ ಆ್ಯಂಡ್ ರವಾ ಕಾಂಬಿನೇಷನ್ ಹೆಲ್ತ್ ಸಪೋರ್ಟ್ ಮಾಡುತ್ತೆ, ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ತರಕಾರಿ ಆ್ಯಂಡ್ ಟೊಮೆಟೊ ಚೆನ್ನಾಗಿ ಬೆಂದಮೇಲೆ ಈ ಥರ ಬಿಸಿನೀರು ಹಾಕ್ಕೊಳ್ಳಿ. ನಾನು 250 ಗ್ರಾಮ್ಸ್ಗೆ 2 ಚೊಂಬು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕೈ ಬಿಡದೆ ನೀವು ತಿರ್ಸ್ಕೋಬೇಕಾಗುತ್ತೆ. ಸ್ಲೋ ಫ್ಲೇಮಲ್ಲಿ ತಿರ್ಸ್ಕೊಳ್ಳಿ ನಿಧಾನಕ್ಕೆ. ಮತ್ತು ಮೇಲೆ ಒಂದು 2 ಸ್ಪೂನ್ ಘೀ ಬಿಟ್ಕೊಳ್ಳಿ. ಚೆನ್ನಾಗಿ ಇದು ಮಾಡಿ ಸ್ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ಆ್ಯಂಡ್ ಫೈನಲಿ ಉಪ್ಪಿಟ್ಟಿಂದ ವೆಯ್ಟ್ ಮ್ಯಾನೇಜ್ಮೆಂಟು ಆಗುತ್ತೆ. ತುಂಬ ಟೇಸ್ಟಿಯಾಗಿ, ಸಿಂಪಲ್ ಆ್ಯಂಡ್ ಹೆಲ್ದಿಯಾಗಿ ಉಪ್ಪಿಟ್ಟು ರೆಡಿ ಆಗಿದೆ. ಅಷ್ಟೇ ಕಣ್ರಿ. Even you can try this and give me your feedback. And I will get back to you with my next good recipe. Until then, bye bye, take care, love you all.